ನಮಸ್ತೆ. ಇವತ್ತು ನಮ್ಮ ಜೊತೆ ದಕ್ಷಿಣ ಕನ್ನಡದ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ರಮೇಶ್ ಕೋಟೆ ಅವರು ನಮ್ಮ ಜೊತೆ ಇದ್ದಾರೆ. ದಕ್ಷಿಣ ಕನ್ನಡದ ಚೆಸ್ ಅಸೋಸಿಯೇಷನ್ನ ಬೆಳವಣಿಗೆ ಹಾಗೂ ಮುಂದಿನ ಯೋಜನೆ ಬಗ್ಗೆ ರಮೇಶ್ ಕೋಟೆ ಅವರು ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ರಮೇಶ್ ಕೋಟೆ ಅವರೇ, ನಮಸ್ತೆ. ನಮಸ್ತೆ. ಎಲ್ರಿಗೂ ನಮ್ಮ ಶ್ರೋತೃಗಳಿಗೆಲ್ಲರಿಗೂ ನಮಸ್ಕಾರಗಳು. ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಯಾವಾಗ ಆರಂಭವಾಯಿತು ಮತ್ತು ಅದರ ಬೆಳವಣಿಗೆ ಹೇಗಾಯಿತು? ದಕ್ಷಿಣ ಕನ್ನಡ ಚೆಸ್ ಅಸೋಸಿಯೇಷನ್ ಈಗ ರಿಜಿಸ್ಟರ್ಡ್ ಮಂಗಳೂರು ಅಂತ ನಾವು ಮಾಡಿಕೊಂಡಿದ್ದೇವೆ. ಇದು 2019ರಲ್ಲಿ ನಾವು ಶುರು ಮಾಡಿದ್ದೇವೆ. ಇದು ಶುರು ಮಾಡಲಿಕ್ಕೆ ಒಂದು ಕಾರಣ ಇದೆ. ಮೊದಲು ನಮ್ಮ ಜಿಲ್ಲೆಯಲ್ಲಿ ಇತ್ತು, ತುಂಬ ಚೆಸ್ ಅಸೋಸಿಯೇಷನ್ ಇತ್ತು, ತುಂಬ ಒಳ್ಳೆಯ ಪ್ರೋಗ್ರಾಮ್ ಕೊಟ್ಟಿದ್ದರು. ಯಾಕಂದರೆ ನಾನು ಆ ಬಗ್ಗೆ MS ಗುರುರಾಜ್ ಅವರ ಹೆಸರು ಹೇಳಲೇಬೇಕಿಲ್ಲಿ. ಯಾಕಂದರೆ ಅವರಿದ್ದಾಗ ಒಂದು ಒಳ್ಳೆಯ ಬೆಳವಣಿಗೆ ಆಗಿತ್ತು. ತುಂಬ ನ್ಯಾಷನಲ್ ಟೂರ್ನಮೆಂಟ್ ಆಗಿತ್ತು. ತುಂಬ ಇಲ್ಲಿಂದ ಪ್ಲೇಯರ್ಸ್ ಸ್ಟೇಟ್ ನ್ಯಾಷನಲ್ ರೆಪ್ರೆಸೆಂಟ್ ಮಾಡಿದರು. ತುಂಬ ಒಳ್ಳೆಯ ಬೆಳವಣಿಗೆ ಆಗಿತ್ತು. ತದನಂತರ ಅದು ಒಂದು ಪಾಸ್ನಾಗೆ ಒಂದು ಗ್ಯಾಪ್ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಂಗಳೂರಿಗಾಗಲಿ ಚೆನ್ನೈಗಾಗಲಿ ಟೂರ್ನಮೆಂಟ್ ನಮ್ಮ ಇಲ್ಲಿ ಮಂಗಳೂರಲ್ಲಿ ಆಗ್ತಿರಲಿಲ್ಲ ಅಥವಾ ಆಸುಪಾಸಿನಲ್ಲಿ ಇರಲಿಲ್ಲ. ನಾವು ಬೆಂಗಳೂರಿಗೆ ಹೋಗಬೇಕು, ಇದು ಟೂರ್ನಮೆಂಟ್ ಅಥವಾ ಚೆನ್ನೈಗೆ ಹೋಗಬೇಕು. ಯಾಕಂದರೆ ಇದರಲ್ಲಿ ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ಕೋಚಿಂಗ್ ಕ್ಲಾಸ್ ನಾವು ಹೇಳಿಕೊಡೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್ ಈ ಟೂರ್ನಮೆಂಟಿಗೆ ಅಟೆಂಡ್ ಆಗುವಂಥದ್ದು. ಯಾಕಂದರೆ ಅಲ್ಲಿ ಎಕ್ಸ್ಪೋಷರ್ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಹೇಗೆ ಬೆಳವಣಿಗೆ ಆಗ್ಬೋದು ಎಂಬ ಹಂತ ನಾವು ಅಲ್ಲಿ ಕಾಣ್ಬೋದು. ಯಾಕಂದರೆ ನಾವು ಲೈಕ್ ಮೈಂಡೆಡ್ ಪೇರೆಂಟ್ಸ್ ನಾವು ಬೆಂಗಳೂರಲ್ಲಿ ಚೆನ್ನೈಯಲ್ಲಿ ಹೋಗ್ತಾ ಇದ್ದು, ಅಲ್ಲಿ ನಾವು ಮಾತಾಡ್ತಾ ಇರುವಾಗ ನಮ್ಮ ಊರಲ್ಲಿ ಯಾಕೆ ಆಗ್ತಾಯಿಲ್ಲ, ಟೂರ್ನಮೆಂಟ್ ಆಗ್ತಾಯಿಲ್ಲ, ನಮ್ಮ ಊರಲ್ಲಿ ಯಾಕೆ ಅಸೋಸಿಯೇಷನ್ ಇಲ್ಲ, ಇದರ ಬಗ್ಗೆ ನಾವು ಚರ್ಚೆ ಆಗ್ತಾಯಿತ್ತು. ಆ ಚರ್ಚೆಯ ಫಲಶ್ರುತಿಯೇ ದಕ್ಷಿಣ ಕನ್ನಡ ಜಿಲ್ಲಾ ಚೆಸ್ ಅಸೋಸಿಯೇಷನ್ ಇವತ್ತು ಆಗಿದೆ. ಈಗ ಎಷ್ಟು ಸಮಯ ಆಯಿತು ಈ ಅಸೋಸಿಯೇಷನ್ ಆರಂಭಕ್ಕೆ ಎಷ್ಟು ಸಮಯ ಆಯಿತು? ನಾವು 2019 ಸ್ಟಾರ್ಟ್ ಮಾಡಿದ್ದೇವೆ. ತದನಂತರ ನಾವು ಡಿಸ್ಟ್ರಿಕ್ಟ್ ಲೆವೆಲ್, ಇಂಟರ್ ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಈಗ 2-3 ವರ್ಷದಿಂದ ಪ್ರತಿ ವರ್ಷ ಒಂದು ರ್ಯಾಪಿಡ್ ಟೂರ್ನಮೆಂಟ್ ಮಾಡ್ತಾಯಿದ್ದೇವೆ, ರೇಟೆಡ್ ರ್ಯಾಪಿಡ್. ಹಾಗೂ ಮತ್ತೊಂದು ಕ್ಲಾಸಿಕಲ್ ಟೂರ್ನಮೆಂಟ್ 5 ಡೇಸ್ನ ನಾವು ಆಯೋಜನೆ ಮಾಡ್ತಾಯಿದ್ದೇವೆ. ಹಾಗೂ ರೀಸೆಂಟ್ಲಾಗಿ ನಾವು ಈಗ ಮೊನ್ನೆ ಇದು ಮೇಯಲ್ಲಿ ರಾಜ್ಯ ಮಟ್ಟದ ಅಂಡರ್ 17 ಏಜ್ ಕ್ಯಾಟಗರಿಯ ಒಂದು ಸ್ಟೇಟ್ ಚಾಂಪಿಯನ್ಶಿಪ್ ಮಾಡಿ ಮುಗಿಸಿದ್ದೇವೆ. ಅಂದರೆ ನೀವು ಜಿಲ್ಲಾ ಮಟ್ಟದ ಸ್ಪರ್ಧೆಗಳು, ಅಂತರ್ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟ ಈ 3 ವಿಭಾಗಗಳಲ್ಲಿ ಕೂಡ ಸ್ಪರ್ಧೆಗಳನ್ನು ಮಾಡಿ. ಹೌದು, ನ್ಯಾಷನಲ್ ಲೆವೆಲ್ ಮಾಡ್ತೇವೆ. ರಾಷ್ಟ್ರಮಟ್ಟದನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ರಾಷ್ಟ್ರಮಟ್ಟದನ್ನು ಆಯೋಜನೆ ಮಾಡಿದ್ದೇವೆ. ಒಟ್ಟಾರೆಯಾಗಿ ಹೇಗಿದೆ ಈಗ ಇಡೀ ರಾಜ್ಯವನ್ನು ಅಥವಾ ನಮ್ಮ ದೇಶವನ್ನು ಗಮನಿಸಿದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೆಸ್ ಆಕಾಂಕ್ಷಿಗಳ ಒಂದು ಮಟ್ಟ ಹೇಗಿದೆ ಮತ್ತು ಆಸಕ್ತಿ ಹೇಗಿದೆ? ಖಂಡಿತವಾಗಲಿ ಇದು ಒಳ್ಳೆಯ ಇದು. ಆ್ಯಕ್ಚುಲಿ ಬೆಂಗಳೂರು ಬಿಟ್ಟರೆ ಮತ್ತು ಮಂಗಳೂರು ಮತ್ತು ಉಡುಪಿ ಇಲ್ಲಿ ಹೆಚ್ಚಿನ ಬೆಳವಣಿಗೆ ಉಂಟು. ಬೇರೆ ಪ್ರದೇಶಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಮಂಗಳೂರಿನಲ್ಲಿ ಅಥವಾ ಉಡುಪಿಯಲ್ಲಿ ಹೆಚ್ಚಿನ ಒಂದು ಪ್ರೋತ್ಸಾಹ ಇದೆ. ತುಂಬ ಜನ ಪಾರ್ಟಿಸಿಪೆಂಟ್ ಬರ್ತಾರೆ. ಆಡಲಿಕ್ಕೆ ಹಂಬಲಿರುವಂಥವ್ರು ತುಂಬ ಜನ ಇದ್ದಾರೆ. ಯಾಕಂದರೆ ಇದಕ್ಕೆ ಪೇರೆಂಟ್ಸ್ ಮೋಟಿವೇಶನ್ ತುಂಬ ಅಗತ್ಯ. ಅವರು ತುಂಬ ಕೊಡ್ತಾ ಇದ್ದಾರೆ. ಅದೊಂದು ಒಳ್ಳೆಯ ಬೆಳವಣಿಗೆ ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಬಗ್ಗೆ ನಾನು ಹೇಳೋದಾದರೆ ಅದೊಂದು ಒಳ್ಳೆಯ ಬೆಳವಣಿಗೆ. ಯಾಕಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯವರು ಬುದ್ಧಿವಂತರ ಜಿಲ್ಲೆ ಅಂತ ಎಲ್ಲ ಕಡೆ ಇದೆ. ಆದರೆ ಅದೇ ಬುದ್ಧಿವಂತಿಗೆ ಚೆಸ್ನಲ್ಲಿ ಕಾಣ್ತಾ ಇದೆ. ಇಲ್ಲಿಂದ ಬೇರೆ ಜಿಲ್ಲೆಗಳಿಗೆ ಅಥವಾ ರಾಜ್ಯ ಮಟ್ಟಕ್ಕೆ ಹೋದವರು ಎಷ್ಟು ಜನ ಇದ್ದಾರೆ? ನಿಮ್ಮ ಅಂದಾಜಲ್ಲಿ ಎಷ್ಟು ಜನ ಇದ್ದಾರೆ? ಹೌದು, ಖಂಡಿತವಾಗಿ. ಆ್ಯಕ್ಚುಲಿ ನಮ್ಮ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ 3 ಜನ IM ಇಂಟರ್ನ್ಯಾಷನಲ್ ಮಾಸ್ಟರ್ ಅವರು ಇದ್ದಾರೆ. ಒಬ್ಬರು ವಿಯಾನಿ ಡಿಕೋನ ಅಂತ, ಮತ್ತೊಬ್ಬರು ಶರಣ್ ರಾವ್, ಮತ್ತೊಬ್ಬರು ಇಶಾ ಶರ್ಮಾ. ಇವರು ನಮ್ಮ ಜಿಲ್ಲೆಯ 3 ಮುಖಂಡಗಳು ಅಂತ ಹೇಳಿದರೆ ನಮ್ಮ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ನಾವು ಇನ್ನು ದಕ್ಷಿಣ ಕನ್ನಡಕ್ಕೆ GM ಒಂದು ಪೋಸ್ಟ್ ಬರಲಿಕ್ಕೆ ಬಾಕಿ ಇದೆ. ಅದನ್ನು ನಾವು ಖಂಡಿತವಾಗಿ ಇವರು 3ರಿಂದ ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅದು ಖಂಡಿತವಾಗಿ ಬಹಳ ಬೇಗ ನಮ್ಮ ಜಿಲ್ಲೆಗೆ GM ಒಂದು ಖಂಡಿತ ಆಗ್ತದೆ ಅಂತ ಆಶೆ ಮತ್ತು ಹಾರೈಕೆಯು ಅವರಿಗೆ. ಈಗೇನೆಂದರೆ ಈಗ ಸಾಮಾನ್ಯವಾಗಿ ಈ ಚೆಸ್ ಆಡುವುದರಿಂದಾಗಿ ಎಲ್ಲರಿಗೊಂದು ಪೇರೆಂಟ್ಸ್ಗಳಲ್ಲಿ ಮತ್ತು ಸಾರ್ವಜನಿಕರಿದೆ ಅದನ್ನು ಎಂಥ ಲಾಭ ಅಂತ ಒಂದಿದೆ. ಬುದ್ಧಿವಂತಿಕೆ ಹೆಚ್ಚಾಗುವಂಥದ್ದು ಅಥವಾ ಯೋಚನಾ ಶಕ್ತಿ ಹೆಚ್ಚಾಗುವುದು, ಕಲಿಕೆಗೆ ಪೂರಕವಾಗೋದು ಒಂದು ಭಾಗ. ಇನ್ನೊಂದು ಭಾಗದಲ್ಲಿ ಅಸೋಸಿಯೇಷನ್ನ ಕಡೆಯಿಂದ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಏನು ಲಾಭ ಆಗ್ತದೆ ಅವರಿಗೆ? ಖಂಡಿತವಾಗಿ ಇದು ಆ್ಯಕ್ಚುಲಿ IQ ಲೆವೆಲ್, ಈ ಮಕ್ಕಳ IQ ಲೆವೆಲನ್ನು ಖಂಡಿತವಾಗಿ ಕಾಣಬಹುದು. ಯಾಕಂದರೆ ನಾನು ಸಹ ಉದಾಹರಣೆ ತುಂಬ ಕೊಡ್ಬೋದು ಇದರ ಬಗ್ಗೆ. IQ ಲೆವೆಲ್ ಖಂಡಿತ ಇದು ಹೆಚ್ಚು ಪ್ರಯೋಜನ ಆಗ್ತದೆ. ಪೇರೆಂಟ್ಸ್ಗಳಿಗೂ ಇದಕ್ಕಿಂತ ಲಾಭ ಆಗ್ತದೆ. ಮತ್ತು ನಮ್ಮಲ್ಲಿ ಸ್ಪೋರ್ಟ್ಸ್ ಒಂದು ಪ್ರೊಫೆಷನ್ ಆಗಿ ತಗೊಂಡವರು ತುಂಬ ಕಡಿಮೆ ಇದ್ದಾರೆ. ಯಾಕಂದರೆ ಒತ್ತಡಗಳು, ಬೇರೆ ಬೇರೆ ಕಾರಣಗಳು ಇರ್ಬೋದು. ಅದಕ್ಕೆ ಹೆಚ್ಚಿನ ಈ ಚೆಸ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸಿಗೆ
ಇಂಪಾರ್ಟೆನ್ಸ್ ಕಡಿಮೆ ಇದೆ. ಆ ಆ ಲೆಕ್ಕದ ನೋಡಿದರೆ ಈಗ ನಮ್ಮ ನ್ಯಾಷನಲ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಜಾಂತ್, ಗುಕೇಶ್ ಇವರೆಲ್ಲ ತುಂಬ ಒಂದು ಒಳ್ಳೆಯ ಹೆಸರು ತಂದಿದ್ದಾರೆ ನಮ್ಮ ದೇಶಕ್ಕೆ. ಆ ಲೆವೆಲ್ ನೋಡಿದರೆ ತುಂಬ ಭಾರತ ಚೆಸ್ಸಿನ ಒಂದು ಹಬ್ಬಾಗಿ ಈಗ ಒಂದು ಕ್ರಿಯೇಟ್ ಆಗಿದೆ. ಆ ಒಂದು ಟ್ರೆಂಡ್ ಇದೆ ಎಲ್ರಿಗೂ. ಯಾಕಂದರೆ ಚೆಸ್ ಆಡಬೇಕು. ನಾನು ಹೇಳೋದು, ಸಪೋಸ್ ಅವನು ಡೆಡಿಕೇಟ್ ಮಾಡಿದರೆ ಖಂಡಿತವಾಗಿ ಪ್ರೊಫೆಷನ್ ಆಗಿ ತಗೊಳ್ಳಿಕ್ಕೂ ಇದರಲ್ಲಿ ಆಗ್ಬೋದು, ಮುಂದುವರಿಬೋದು ಅಂತ ನನ್ನೊಂದು ನಂಬಿಕೆ. ಈಗ ಇದರಲ್ಲಿ ಚೆಸ್ ಸ್ಪರ್ಧೆಯಲ್ಲಿ ನಾವು ಮುಂದೆ ಹೊರಿತಾ ಹೋದಾಗೆ ಎಜುಕೇಷನ್ನಲ್ಲಿ ಇದಕ್ಕೆ ಕೋಟ ಏನಾದರೂ ಉಂಟಾ, ಅಥವಾ ಇದರ ಮೂಲಕವಾಗಿ ಅವರೇನಾದರೂ ಮುಂದೆ? ಹೌದು, ಖಂಡಿತ ಹೌದು. ಈಗ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ, ಮೆಡಿಕಲ್ ಮಾಡ್ತಿದ್ದಾರೆ, ಬೇರೆ ಬೇರೆ ಕೋರ್ಸ್ ಕೊಡ್ತಿದ್ದಾರೆ. ಇದರ ಕೋಟ ಇದೆ, ಸ್ಪೋರ್ಟ್ಸ್ ಕೋಟ ಇದೆ. ಅದು ಚೆಸ್ಸಲ್ಲಿಯೂ ಆ ಸ್ಪೋರ್ಟ್ಸ್ ಕೋಟವನ್ನು ನಾವು ತಗೊಳ್ಬೋದು. ಇದೆಲ್ಲ ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗ್ತದೆ. ಈಗ ಅಸೋಸಿಯೇಷನ್ ಮತ್ತೆ ಅಸೋಸಿಯೇಷನ್ ಹತ್ತಿರ ಬಂದರೆ ನೀವು ಸಂಘಟನೆಯನ್ನು ಹೇಗೆ ಮಾಡ್ತೀರಿ? ನಿಮಗೆ ಯಾವ ರೀತಿಯಾದ ಬೆಂಬಲ ಸಮಾಜದ ನೀವು ಅಪೇಕ್ಷೆ ಪಡ್ತೀರಿ? ಆ್ಯಕ್ಚುಲಿ ನಾವು ಟೂರ್ನಮೆಂಟ್ ಮಾಡಬೇಕಾದ್ರೆ ನಮಗೆ ತುಂಬ ಅಡೆತಡೆಗಳು ಬರ್ತದೆ. ಯಾಕಂದರೆ ನಾವು ಆಲ್ ಇಂಡಿಯಾ ಚೆಸ್ ಫೆಡರೇಷನ್ಗೆ ನಾವು ಅದರ ಅಂಡರ್ಲಿದ್ದೇವೆ, ಅಥವಾ ಕರ್ನಾಟಕ ಸ್ಟೇಟ್ ಚೆಸ್ ಅಸೋಸಿಯೇಷನ್ ಅವರ ಅಂಡರ್ಲಿದ್ದೇವೆ. ನಾವು ಇವರೆಲ್ಲ ಪರ್ಮಿಷನ್ ತಗೊಳ್ಬೇಕು. ಯಾಕಂದರೆ ಅದಕ್ಕೆ ತಗೊಳ್ಳುವಂಥ ವೆಚ್ಚವನ್ನು ನಾವು ಭರಿಸಬೇಕು. ಮತ್ತು ನಮಗೆ ಇಲ್ಲಿ ಹೊರೆಯಾಗುವಂಥದ್ದು ಇದು ಸಭಾಂಗಣದ ಕೊರತೆ. ದಕ್ಷಿಣ ಕನ್ನಡದಲ್ಲಿ ತುಂಬ ಸಭಾಂಗಣ ಇದೆ, ಆದರೆ ನಮಗೆ ಅಫೋರ್ಡಬಲ್ ಆಗಿ ತುಂಬ ಕಡಿಮೆ ಇದೆ. ಒಂದು ಕೊರತೆ ನಾವು ಪರಿಗಣಿಸಿದ್ದೇವೆ. ಆದರೆ ಮಂಗಳೂರಲ್ಲಿ ಏನು ಮಾಡ್ತಾರೆ ಅಂದರೆ, ಮ್ಯಾಂಗ್ಳೂರ್ ಸಿಟಿ ಕಾರ್ಪೊರೇಷನ್, ಮಂಗಳೂರು ಮಹಾನಗರ ಪಾಲಿಕೆ ನಮಗೆ ಟೌನ್ ಹಾಲನ್ನು ತುಂಬ ಕಾಂಪಿಟೇಟಿವ್ ಇದರಲ್ಲಿ ಕೊಡ್ತಾ ಇದೆ. ಆದ ಕಾರಣ ನಾವು ಆಯೋಜನೆ ಮಾಡಲಿಕ್ಕೆ ನಮಗೊಂದು ಉಪಯೋಗ ಆಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ಗೆ ನಾನು ಧನ್ಯವಾದ ಹೇಳಲೇಬೇಕು, ಅವರನ್ನು ನೆನಪಿಸಿಕೊಳ್ಳಲೇಬೇಕು. ಈಗ ನೀವು ಚೆಸ್ ಆಯೋಜನೆ ಮಾಡುವಾಗ ಸ್ಪರ್ಧೆಗೆ ಎಲ್ಲೆಲ್ಲಿಂದ ಜನಗಳು ಬರ್ತಾರೆ? ಈಗ ಗ್ರಾಮೀಣ ಭಾಗದಿಂದಲೂ ಕೂಡ ಬರುವ ಆಸಕ್ತಿ ಈಗ? ಹೌದು, ಖಂಡಿತ ಹೌದು. ಗ್ರಾಮೀಣ ಭಾಗದಲ್ಲಿ ತುಂಬ ಜನ ಬರ್ತಾರೆ. ಯಾಕಂದರೆ ಅದರಲ್ಲಿ ನಾನು ಉಲ್ಲೇಖ ಮಾಡೋದು, ಇದು ಚೆಸ್ ಕೋಚಿಂಗ್ ಮಾಡುವಂಥದ್ದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಮುಂದುವರಿಸಬೇಕು ಅಂದರೆ ಕೋಚಿಂಗ್ ಬೇಕೇ ಬೇಕು. ಈಗ ನಾವು ಗ್ರಾಮೀಣ ಭಾಗದಲ್ಲಿ ನಾವು ತುಂಬ ಕಾಣ್ತಾ ಇದ್ದೇವೆ, ಚೆಸ್ ಆಡುವವರು ತುಂಬ ಜನ ಇದ್ದಾರೆ. ಆದರೆ ಅದನ್ನೊಂದು ಕೋಚ್ ಆಗಿ, ಪ್ರೊಫೆಷನಲ್ ಆಗಿ ಹೇಗೆ ನಡೆಸಬೇಕು ಅದರ ಬಗ್ಗೆ ಸ್ವಲ್ಪ ಕೊರತೆ ಇದೆ ನಮ್ಮ ಗ್ರಾಮೀಣ ಭಾಗದಲ್ಲಿ. ಆ ಮಟ್ಟ ನೋಡಿದರೆ ನಮ್ಮ ಸಿಟಿಗಳಲ್ಲಿ ಅದು ತುಂಬ ಒಂದು ಕ್ರಿಯೇಟಿವ್ ಆಗಿದೆ, ತುಂಬ ಒಳ್ಳೆಯದಾಗಿ ನಡೀತಾ ಇದೆ. ಈ ಕೋಚಿಂಗ್ ಸೆಂಟರ್ಸ್ ಆಗಿ ಒಳ್ಳೆಯದಾಗಿ ನಡೀತಾ ಇದೆ. ತುಂಬ ಜನ ಅದಕ್ಕೆ ಬರುವಂಥವ್ರು ಇದ್ದಾರೆ. ಈಗ ಅಸೋಸಿಯೇಷನ್ ಕಡೆಯಿಂದ ಈಗ ಆಸಕ್ತಿ ಯಾರಾದ ಮಕ್ಕಳಿದ್ದಾರೆ, ಅವರಿಗೆ ಟ್ರೈನಿಂಗ್ ಕೊಡುವ ಹಾಗೆ ಅಥವಾ ಅವರನ್ನು ಲಿಂಕ್ ಮಾಡುವ ಹಾಗೆ, ಯಾರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅವರಿಗೆ ಲಿಂಕ್ ಮಾಡುವಾಗ ನಮಗೆ ತುಂಬ ಜನ ಫೋನ್ ಮಾಡ್ತಾರೆ, ನಮಗೆ ಕೋಚ್ ಕೊಡಿ, ಯಾರು ಇದ್ದಾರೆ ರೆಫರೆನ್ಸ್ ಕೊಡಿ ಅಂಥವರೆಲ್ಲ ನಾವು ಮಾಡ್ತಾ ಇದ್ದೇವೆ. ಹಾಗೂ ನಾವು ಜುಲೈ ತಿಂಗಳಲ್ಲಿ ದಕ್ಷಿಣ ಕನ್ನಡ ಇದು ಶಿಕ್ಷಣ ಇಲಾಖೆ ಮತ್ತು ನಾವು ಜೊತೆಯಾಗಿ ಮಂಗಳೂರು ಮತ್ತು ಪುತ್ತೂರಲ್ಲಿ ಒಂದೊಂದು ದಿವಸದ ಇದು ವರ್ಕ್ಶಾಪನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಯಾಕಂದರೆ ಇವತ್ತು ನಮಗೆ ಸ್ಕೂಲ್ ಲೆವೆಲಲ್ಲಿ ಎಲ್ಲ ಇದು ಚೆಸ್ ಟೂರ್ನಮೆಂಟ್ ಆಗ್ತದೆ. ಅವರು ಬೇರೆ ಬೇರೆ ವಿಭಾಗಕ್ಕೆ, ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಹೋಗುವಂಥ ಸಂದರ್ಭಗಳು ಇರ್ತವೆ. ಆದರೆ ಇಲ್ಲಿ ನಾವು ಏನು ಕಾಣ್ತೇವೆ ಅಂದರೆ, ಈ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅಥವಾ ಇಲ್ಲಿ ಅದು ಈ ಫಿಸಿಕಲ್ ಟೀಚರ್ ಏನಿದ್ದಾರೆ ಅವರಿಗೆ ಚೆಸ್ಸಿನ ಅನುಭವ ಸ್ವಲ್ಪ ಕಡಿಮೆ ಇರ್ತದೆ. ಸ್ವಾಭಾವಿಕ, ಅದು ಎಲ್ರಿಗೂ ಇರಬೇಕಾಗಿಲ್ಲ, ಎಲ್ಲರದಲ್ಲಿಯೂ ಪಳಗಿ ಇರಬೇಕಾಗಿಲ್ಲ. ಆ ನಿಟ್ಟಿನಲ್ಲಿ ನಾವು 2 ದಿವಸ ಪುತ್ತೂರು ಮತ್ತು ಮಂಗಳೂರಲ್ಲಿ ನಾವು ಈಗಾಗಲೇ DDP ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೇವೆ. ಅವರು ಸಹ ನಮಗೆ ಸಹಕಾರ ಕೊಡುವಂತ ಹೇಳಿದ್ದೇವೆ. ನಾವು ಜಿಲ್ಲಾ ಮಟ್ಟದ ವತಿಯಿಂದ ಟೀಚರ್ಸ್ಗಳಿಗೆ ನಾವು ಒಂದೊಂದು ದಿವಸದ ಇದು ವರ್ಕ್ಶಾಪನ್ನು ಆಯೋಜನೆ ಮಾಡ್ತಾಯಿದ್ದೇವೆ. ಹೇಗೆ ಕಂಡಕ್ಟ್ ಮಾಡ್ಬೋದು, ಹೇಗೆ ಅದನ್ನು ಇದು ಮುಂದುವರಿಸ್ಬೋದು, ಅದರ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಒಂದು ದಿವಸದಲ್ಲಿ ನಾವು ಆಯೋಜನೆ ಮಾಡ್ತಾಯಿದ್ದೇವೆ. ಮುಂದೆ ಬೇರೆ ಯಾವ ಯೋಜನೆಗಳನ್ನು ನೀವು ಅಸೋಸಿಯೇಷನ್ ಕಡೆಯಿಂದ ಒಂದು ಗುರಿಯನ್ನಾಗಿ ಇಟ್ಕೊಂಡಿದ್ದೀವಿ? ಆ್ಯಕ್ಚುಲಿ ನಮಗೆ ಇರುವಂಥದ್ದು, ನಮ್ಮ ಮಕ್ಕಳಿಗೆ ತುಂಬ ಟೂರ್ನಮೆಂಟ್ ಬೇಕು ಅಂತ. ಯಾಕಂದರೆ ನಾವು ಮಂಗಳೂರು ಮತ್ತು ಉಡುಪಿಯನ್ನು ನಾವು ಕಾನ್ಸಂಟ್ರೇಟ್ ಮಾಡಿದರೆ, ನಾವೀಗ ಹೊರಗೆ ಹೋಗ್ತಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಇದೆ. ರೂಮ್ ಮಾಡಬೇಕು, ಆಡಬೇಕು, ತುಂಬ ಇದಿದೆ. ನೋಡಿ, ಮಂಗಳೂರು ನಾವು ಎಷ್ಟು ಟೂರ್ನಮೆಂಟ್ ಮಾಡಿದಷ್ಟು ನಮ್ಮ ಮಕ್ಕಳಿಗೆ ತುಂಬ ಪ್ರಯೋಜನ ಆಗ್ತದೆ. ಇಲ್ಲೇ ರೇಟೆಡ್ ಟೂರ್ನಮೆಂಟ್ ಬರ್ತದೆ, ಇಲ್ಲಿಗೂ ರೇಟಿಂಗ್ ಸಿಗ್ತದೆ, ಅವರು ಬೇರೆ ಲೆವೆಲ್ಲಿಗೆ ಹೋಗಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಹೆಚ್ಚು ಟೂರ್ನಮೆಂಟನ್ನು ನಾವು ಇಲ್ಲಿ ಆಯೋಜನೆ ಮಾಡಬೇಕಂತ ಇದ್ದೇವೆ. ಹಾಗೂ ಇದನ್ನು ಮಂಗಳೂರಲ್ಲಿ ಮಾತ್ರ ಅಲ್ಲ, ನಾವು ಥ್ರೂಔಟ್ ದಕ್ಷಿಣ ಕನ್ನಡ ಬೇರೆ ಬೇರೆ ಇದು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅದನ್ನು ಇನ್ನು ಮುಂದೆ ಆಯೋಜನೆ ಮಾಡಬೇಕಂತ ಇದ್ದೇವೆ. ಆಸಕ್ತರು ಮುಂದೆ ಬಂದರೆ, ಆಯೋಜಕರಿದ್ದರೆ ನಮ್ಮ ಕಡೆಯಿಂದ ಏನೂ ಸಹಕಾರ ಬೇಕು ಅದನ್ನು ಕೊಡಲಿಕ್ಕೆ ನಾವು ಯಾವಾಗಲೂ ರೆಡಿ ಇರ್ತೇವೆ. ಅಂದರೆ ಮಂಗಳೂರಿನಿಂದ ಹೊರತುಪಡಿಸಿ ಗ್ರಾಮೀಣ ಭಾಗದಲ್ಲಿ ಕೂಡ ಅಲ್ಲಿಯ ಸಹಯೋಗದೊಂದಿಗೆ ಖಂಡಿತ ನಾವು ಈಗಾಗಲೇ 2-3 ಶಾಲೆಗಳಲ್ಲಿ ನಾವು ಮಾತಾಡಿದ್ದೇವೆ. ಅವರು ಸಹ ಪೂರಕವಾಗಿ ಅದಕ್ಕೆ ಸ್ಪಂದನೆ ಕೊಟ್ಟಿದ್ದಾರೆ. ಇನ್ನು ಮಂಗಳೂರು ಮಾತ್ರ ಅಲ್ಲ, ಇದು ಬೇರೆ ಬೇರೆ ನಮ್ಮ ತಾಲೂಕು ಕೇಂದ್ರಗಳಿಗೆ ಹೋಗಬೇಕೆಂಬ ಒಂದು ಅಭಿಲಾಷೆ ನಮಗಿದೆ.
ಆ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಚೆಸ್ ಬೆಳವಣಿಗೆ ಆಗಬೇಕು ಅಂತ ಆ ನಿಟ್ಟಿನಲ್ಲಿ ನಾವು ಇದನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಚೆಸ್ಸಿನ ಅಭಿಮಾನಿಗಳು ಮಾತ್ರ ಅಲ್ಲ, ಪ್ಲೇಯರ್ಗಳು ಹೆಚ್ಚಾಗಬೇಕು ಅಂತ ನೀವು ಯೋಚನೆ ಮಾಡ್ತೀರಿ. ಖಂಡಿತ. ಸರಿ, ಇಷ್ಟೊತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಚೆಸ್ ಅಸೋಸಿಯೇಷನ್ ಮತ್ತು ಚೆಸ್ ಆಕಾಂಕ್ಷಿಗಳ ನಿರೀಕ್ಷೆಯನ್ನು ಮುಟ್ಟುವಂತಹ ಒಂದು ವಿಶೇಷ ಪ್ರಯತ್ನವನ್ನು ದಕ್ಷಿಣ ಕನ್ನಡ ಜಿಲ್ಲೆ ಅಸೋಸಿಯೇಷನ್ನಿನ ಒಂದು ಮಾಡ್ತಾ ಇದೆ. ಇದರ ಸಾರಥ್ಯವನ್ನು ವಹಿಸಿದಂಥ ರಮೇಶ್ ಕೋಟೆ ಇವರ ಕನಸುಗಳು ಈಡೇರಲಿ ಅಂತ ನಾವು ಹಾರೈಸ್ತಾ ನಮಸ್ಕಾರ. ಧನ್ಯವಾದ.